ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 16/1/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಯಾವುದೇ ಕರ್ಮ ಮಾಡುತ್ತೀರಿ ಎಂದರೆ ಅದರ ಫಲವು ಅವಶ್ಯವಾಗಿ ಸಿಗುತ್ತದೆ. ನಿಷ್ಕಾಮ ಸೇವೆಯಂತೂ ಕೇವಲ ಒಬ್ಬ ತಂದೆಯೇ ಮಾಡುತ್ತಾರೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನಾವು ನೋಡ್ರಿ ಸೇವೆ ಮಾಡ್ತೀವಿ, ಆದರೆ ನಾವೇನು ಯಾರ ಹತ್ರ ಏನೂ ಇಸ್ಕೊಳ್ಳಲ್ಲ. ಬಟ್ ನಾವು ಸೇವೆ ಮಾಡಿದರೆ ನಮಗೆ ಶ್ರೇಷ್ಠ ಪದವಿ ಸಿಗ್ತತೆ ಸತ್ಯಯುಗದಲ್ಲಿ ಅನ್ನೋ ಒಂದು ಆಸೆ ಅಂತೂ ಇದೆ. ಅಂದರೆ ದೇಹಧಾರಿಗಳು ನಿಷ್ಕಾಮ ಸೇವೆ ಮಾಡೋಕ್ಕೆ ಸಾಧ್ಯ ಇಲ್ಲ, ತಂದೆ ಮಾತ್ರ ನಿಷ್ಕಾಮ ಸೇವೆ ಮಾಡೋಕ್ಕೆ ಸಾಧ್ಯ. ಈ ಮಾತನ್ನು ಬಾಬಾ ಹೇಳ್ತಾರೆ. ಪ್ರಶ್ನೆ: ಈ ತರಗತಿಯು ಬಹಳ ಅದ್ಭುತವಾಗಿದೆ, ಹೇಗೆ? ಇಲ್ಲಿ ಯಾವ ಮುಖ್ಯ ಪರಿಶ್ರಮ ಪಡಬೇಕಾಗಿದೆ? ಉತ್ತರ: ಇದೊಂದೇ ತರಗತಿಯಾಗಿದೆ. ಎಲ್ಲ ಚಿಕ್ಕ ಮಕ್ಕಳು ಕುಳಿತಿದ್ದಾರೆ. ಇದೊಂದೇ ತರಗತಿಯಾಗಿದೆ ಎಲ್ಲಿ ಚಿಕ್ಕ ಮಕ್ಕಳು ಕುಳಿತಿದ್ದಾರೆ, ವೃದ್ಧರು ಕುಳಿತಿದ್ದಾರೆ. ಈ ತರಗತಿಯು ಇಂತಹ ಅದ್ಭುತವಾಗಿದೆ ಯಾವುದರಲ್ಲಿ ಅಹಲ್ಯರು, ಕುಬ್ಜೆಯರು, ಸಾಧುಗಳು ಸಹ ಒಂದು ದಿನ ಇಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ಇಲ್ಲಿ ನೆನಪಿನದೇ ಮುಖ್ಯ ಪರಿಶ್ರಮವಾಗಿದೆ. ನೆನಪಿನಿಂದಲೇ ಆತ್ಮ ಮತ್ತು ಶರೀರದ ಪ್ರಾಕೃತಿಕ ಚಿಕಿತ್ಸೆಯಾಗುತ್ತದೆ. ಆದರೆ ನೆನಪಿಗಾಗಿಯೂ ಜ್ಞಾನ ಬೇಕಾಗಿದೆ. ಬಾಬಾ ಏನಂತಾರೆ, ಇದು ಎಂಥ ಶಾಲೆ? 3 ವರ್ಷದವರಿಂದ ಹಿಡಿದು 100 ವರ್ಷದವರವರೆಗೆ ಎಲ್ಲರೂ ಬರ್ಬೋದು. ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ಬಡವ ಶ್ರೀಮಂತರ ಅನ್ನಂಗಿಲ್ಲ. ಎಲ್ಲರೂ ಬಂದು ಕುಳಿತುಕೊಳ್ಳುವಂಥ ಏಕೈಕ ಶಾಲೆ ಅಂತ ಹೇಳ್ತಾರೆ ಬಾಬಾ. ಮತ್ತೇನು ಹೇಳಿದರು, ಇಲ್ಲಿ ಪ್ರಾಕೃತಿಕ ಚಿಕಿತ್ಸೆ ಆಗ್ತದೆ ಅಂದರು, ಶರೀರದ್ದು ಮತ್ತು ಆತ್ಮದ್ದು. ಅಂದ್ರೇನು? ಆತ್ಮದಲ್ಲಿ 63 ಜನ್ಮದ ಪಾಪ ಐತೆ. ಬಾಬಾ ನೆನಪು ಮಾಡ್ದಂಗೆಲ್ಲ ಆತ್ಮನು ಪಾವನ ಆಗ್ತಾ ಹೋಗ್ತದೆ. ಮತ್ತು ಆ ಪಾಪದಿಂದ ಏನಾಗಿದೆ, ಕಾಯಿಲೆಗಳು ಶರೀರಕ್ಕೆ ಕಾಯಿಲೆಗಳು ಯಾಕೆ ಬರ್ತವೆ? ನಾವು ಯಾರಿಗೂ ದುಃಖ ಕೊಟ್ಟಿರ್ತೀವಿ, ಈ ರೂಪದಲ್ಲಿ ದುಃಖ ಉಣಿಸೋಕ್ಕೆ ಬರ್ತವೆ. ಆದರೆ ಇಲ್ಲಿ ನಾವು ಬಾಬಾ ನೆನಪು ಮಾಡ್ದಂಗೆಲ್ಲ, ನಮ್ಮ ಕರ್ಮ ಸುಟ್ಟಂಗೆಲ್ಲ ನಮ್ಮ ಕಾಯಿಲೆಗಳು ದೂರ ಆಗ್ತವೆ. ಇದು ಶರೀರದ ಚಿಕಿತ್ಸೆ ಕೂಡ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಗೀತೆ: ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಗೀತೆಯನ್ನು ಕೇಳಿದಿರಿ. ಆತ್ಮಿಕ ತಂದೆಯು ಮಕ್ಕಳಿಗೆ ಇದರ ಅರ್ಥವನ್ನು ಸಹ ತಿಳಿಸುತ್ತಾರೆ. ಆಶ್ಚರ್ಯವೇನೆಂದರೆ ಗೀತೆ ಮತ್ತು ಶಾಸ್ತ್ರ ಮೊದಲಾದವುಗಳನ್ನು ರಚಿಸುವವರು ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಪ್ರತಿಯೊಂದು ಮಾತಿಗೆ ಅನರ್ಥವನ್ನೇ ತೆಗೆದುಕೊಳ್ಳುತ್ತಾರೆ. ಆತ್ಮಿಕ ತಂದೆ ಯಾರು ಜ್ಞಾನಸಾಗರ ಪತಿತ ಪಾವನನಾಗಿದ್ದಾರೆ ಅವರೇ ಕುಳಿತು ಇದರ ಅರ್ಥವನ್ನು ತಿಳಿಸುತ್ತಾರೆ. ರಾಜಯೋಗವನ್ನು ಸಹ ತಂದೆಯೇ ಕಲಿಸುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈಗ ಪುನಃ ನಾವು ರಾಜರಿಗೂ ರಾಜರಾಗುತ್ತಿದ್ದೇವೆ. ಮತ್ಯಾವುದೇ ಶಾಲೆಗಳಲ್ಲಿ ನಾವು ಪುನಃ ಬ್ಯಾರಿಸ್ಟರ್ ಆಗುತ್ತೇವೆಂದು ಹೇಳುವುದಿಲ್ಲ. ಈ ಪುನಃ ಎಂಬ ಶಬ್ದವನ್ನು ಯಾರೂ ಹೇಳುವುದಿಲ್ಲ. ನೀವು ಹೇಳುತ್ತೀರಿ, ನಾವು 5,000 ವರ್ಷಗಳ ಮೊದಲಿನಂತೆ ಪುನಃ ಬೇಹದ್ದಿನ ತಂದೆಯಿಂದ ಓದುತ್ತಿದ್ದೇವೆ. ಈ ವಿನಾಶವು ಸಹ ಪುನಃ ಆಗುವುದು. ಎಷ್ಟು ದೊಡ್ಡ ದೊಡ್ಡ ಬಾಂಬುಗಳನ್ನು ತಯಾರಿಸುತ್ತಿರುತ್ತಾರೆ, ಬಹಳ ಶಕ್ತಿಶಾಲಿ ಅಸ್ತ್ರಗಳನ್ನು ತಯಾರಿಸುತ್ತಾರೆ. ಅಂದ ಮೇಲೆ ಇದನ್ನು ಕೇವಲ ಹಾಗೆಯೇ ಇಟ್ಟುಕೊಳ್ಳುವುದಕ್ಕಾಗಿಯೇ ಮಾಡುವುದಿಲ್ಲ ಅಲ್ಲವೇ? ಈ ವಿನಾಶವು ಸಹ ಶುಭ ಕಾರ್ಯಕ್ಕಾಗಿಯೇ ಇದೆ. ಆದ್ದರಿಂದ ನೀವು ಮಕ್ಕಳು ಹೆದರುವ ಅವಶ್ಯಕತೆ ಇಲ್ಲ. ಈ ಯುದ್ಧವೂ ಸಹ ಕಲ್ಯಾಣಕಾರಿಯಾಗಿದೆ. ತಂದೆಯು ಕಲ್ಯಾಣಕ್ಕಾಗಿಯೇ ಬರುತ್ತಾರೆ. ತಂದೆಯು ಬಂದು ಬ್ರಹ್ಮರವರ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶದ ಕರ್ತವ್ಯವನ್ನು ಮಾಡುತ್ತಾರೆಂದು ಹೇಳುತ್ತಾರೆ. ಅಂದ ಮೇಲೆ ಈ ಬಾಂಬು ಮೊದಲಾದವುಗಳು ಸಹ ವಿನಾಶಕ್ಕಾಗಿಯೇ ಇವೆ. ಇದಕ್ಕಿಂತ ಬಲಶಾಲಿಯಾದುದು ಮತ್ಯಾವುದೂ ವಸ್ತುವಿಲ್ಲ. ಜೊತೆಗೆ ಪ್ರಾಕೃತಿಕ ವಿಕೋಪಗಳು ಆಗುತ್ತವೆ. ಅದಕ್ಕೆ ಯಾರೂ ಈಶ್ವರೀಯ ವಿಕೋಪಗಳೆಂದು ಹೇಳುವುದಿಲ್ಲ. ಈ ಪ್ರಾಕೃತಿಕ ಆಪತ್ತುಗಳು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಇದೇನು ಹೊಸ ಮಾತಲ್ಲ. ಎಷ್ಟು ದೊಡ್ಡ ದೊಡ್ಡ ಬಾಂಬುಗಳನ್ನು ತಯಾರಿಸುತ್ತಿರುತ್ತಾರೆ. ನಾವು ಇಡೀ ನಗರವನ್ನೇ ಸಮಾಪ್ತಿ ಮಾಡಿಬಿಡುತ್ತೇವೆ ಎಂದು ಹೇಳುತ್ತಾರೆ. ಜಪಾನಿನ ಯುದ್ಧದಲ್ಲಿ ಯಾವ ಬಾಂಬುಗಳನ್ನು ಹಾಕಿದರೋ ಅವು ಬಹಳ ಚಿಕ್ಕದಾಗಿದ್ದವು. ಈಗಂತೂ ದೊಡ್ಡ ದೊಡ್ಡ ಬಾಂಬುಗಳನ್ನು ತಯಾರಿಸಿದ್ದಾರೆ.
ಯಾವಾಗ ಹೆಚ್ಚು ಕಷ್ಟದಲ್ಲಿ ಸಿಲುಕುವರೋ, ಸಹನೆ ಮಾಡಲು ಆಗುವುದಿಲ್ಲವೋ ಆಗ ಬಾಂಬುಗಳನ್ನು ಹಾಕಲು ಆರಂಭಿಸಿಬಿಡುತ್ತಾರೆ. ಎಷ್ಟೊಂದು ನಷ್ಟವಾಗುವುದು. ಈಗಿನ್ನೂ ಪ್ರಯೋಗ ಮಾಡಿ ನೋಡುತ್ತಿದ್ದಾರೆ. ಲೆಕ್ಕವಿಲ್ಲದಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ. ಇವುಗಳನ್ನು ತಯಾರಿಸಿರುವವರ ಸಂಬಳವೂ ಸಹ ಹೆಚ್ಚಾಗಿರುತ್ತದೆ. ಅಂದಾಗ ನೀವು ಮಕ್ಕಳಿಗೆ ಖುಷಿಯಿರಬೇಕು. ಹಳೆಯ ಪ್ರಪಂಚದ ವಿನಾಶವಾಗಲಿದೆ. ನೀವು ಮಕ್ಕಳು ಹೊಸ ಪ್ರಪಂಚಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೀರಿ. ವಿವೇಕವು ಹೇಳುತ್ತದೆ, ಹಳೆಯ ಪ್ರಪಂಚವು ಖಂಡಿತ ಸಮಾಪ್ತಿಯಾಗುವುದು. ಮಕ್ಕಳು ತಿಳಿದುಕೊಂಡಿದ್ದೀರಿ, ಕಲಿಯುಗದಲ್ಲಿ ಏನಿದೆ, ಸತ್ಯಯುಗದಲ್ಲಿ ಏನಿರುವುದು. ನೀವೀಗ ಸಂಗಮಯುಗದಲ್ಲಿ ನಿಂತಿದ್ದೀರಿ. ನಿಮಗೆ ತಿಳಿದಿದೆ, ಸತ್ಯಯುಗದಲ್ಲಿ ಇಷ್ಟೊಂದು ಜನಸಂಖ್ಯೆ ಇರುವುದಿಲ್ಲ. ಅಂದ ಮೇಲೆ ಇವರೆಲ್ಲರ ವಿನಾಶವಾಗುವುದು. ಈ ಪ್ರಾಕೃತಿಕ ಆಪತ್ತುಗಳು ಕಲ್ಪದ ಮೊದಲು ಆಗಿತ್ತು. ಹಳೆಯ ಪ್ರಪಂಚವು ಸಮಾಪ್ತಿಯಾಗಲೇ ಬೇಕಾಗಿದೆ. ವಿಕೋಪಗಳಂತೂ ಹೀಗೆ ಬಹಳಷ್ಟು ಆಗುತ್ತಾ ಬಂದಿವೆ. ಆದರೆ ಅದು ಚಿಕ್ಕ ಅಂದಾಜಿನಲ್ಲಿ ಆಗಿತ್ತು. ಈಗ ಈ ಇಡೀ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗುವುದಿದೆ. ಆದ್ದರಿಂದ ನೀವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು. ನೋಡ್ರಿ, ಬಾಬಾ ಏನಂದ್ರು, ವಿನಾಶ ಆಗೋದ್ರಿಂದ ನಿಮಗೆ ಮಕ್ಕಳಿಗೆ ಭಾಳ ಖುಷಿ ಆಗ್ಬೇಕಂದ್ರು ಬಾಬಾ. ಯಾಕೆ ಅಂದರೆ ಇನ್ನು ಆತ್ಮಗಳೆಲ್ಲ ಮುಕ್ತಿ ಪಡಿತಾ ಇದ್ದಾವಲ್ಲ, ಈ ಕಾಯಿಲೆ, ಚಿಂತೆ, ದುಃಖ, ಟೆನ್ಷನ್ ಎಲ್ಲದರಿಂದ ಮುಕ್ತಿ ಪಡಿತಾ ಇದ್ದಾವಲ್ಲ, ಶಾಂತಿ ಸಾಗರನ ಮಡ್ಲಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾವಲ್ಲ ಶಾಂತಿಯಲ್ಲಿ. ಇನ್ನು ಅದಕ್ಕೆ ಮತ್ತು ಮುಕ್ತಿ ಪಡಿತಾವಂದ್ರೆ ಖುಷಿ ಪಡಲೇಬೇಕಲ್ಲ. ನಾವು ಆತ್ಮಿಕ ಮಕ್ಕಳಿಗೆ ಪರಮಪಿತ ಪರಮಾತ್ಮ ತಂದೆ ಕುಳಿತು ತಿಳಿಸಿಕೊಡುತ್ತಾರೆ, ಈ ವಿನಾಶವು ನಿಮಗಾಗಿ ಆಗುತ್ತಿದೆ. ರುದ್ರಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆಯು ಪ್ರಜ್ವಲಿತವಾಯಿತೆಂದು ಗಾಯನವಿದೆ. ಕೆಲವು ಮಾತುಗಳು ಗೀತೆಯಲ್ಲಿಯೂ ಇವೆ. ಇದರ ಅರ್ಥವು ಬಹಳ ಚೆನ್ನಾಗಿದೆ. ಆದರೆ ಯಾರೂ ತಿಳಿದುಕೊಳ್ಳುವುದಿಲ್ಲ. ಅವರು ಶಾಂತಿಯನ್ನು ಬೇಡುತ್ತಿರುತ್ತಾರೆ. ನೀವು ಹೇಳುತ್ತೀರಿ, ಇದು ಬೇಗ ವಿನಾಶವಾಗಿ ಬಿಟ್ಟರೆ ನಾವು ಹೋಗಿ ಸುಖಿಯಾಗಿರುತ್ತೇವೆ ಎಂದು. ತಂದೆಯು ತಿಳಿಸುತ್ತಾರೆ, ಯಾವಾಗ ನೀವು ಸತೋಪ್ರಧಾನರಾಗಿ ಬಿಡುವಿರೋ ಆಗ ಸುಖಿಯಾಗಿ ಬಿಡುವಿರಿ. ತಂದೆಯು ಅನೇಕ ಪ್ರಕಾರದ ವಿಚಾರಗಳನ್ನು ತಿಳಿಸುತ್ತಾರೆ. ಮತ್ತು ಇವು ಕೆಲವರ ಬುದ್ಧಿಯಲ್ಲಿ ಚೆನ್ನಾಗಿ ಕುಳಿತುಕೊಳ್ಳುತ್ತದೆ, ಇನ್ನು ಕೆಲವರ ಬುದ್ಧಿಯಲ್ಲಿ ಕಡಿಮೆ. ವೃದ್ಧರು ತಿಳಿದುಕೊಳ್ಳುತ್ತಾರೆ, ಶಿವ ತಂದೆಯನ್ನು ನೆನಪು ಮಾಡಿದರೆ ಸಾಕು. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೂ ಸಹ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಪ್ರದರ್ಶನಿಯಲ್ಲಿ ಎಲ್ಲರೂ ಬರುತ್ತಾರೆ. ಅಜ್ಮೇಳರಂಥ ಪಾಪಾತ್ಮರು, ಗಣಿಕೆಯರು ಮೊದಲಾದವರೆಲ್ಲರ ಉದ್ಧಾರವಾಗಬೇಕಾಗಿದೆ. ಕೂಲಿಕಾರರು ಸಹ ಒಳ್ಳೆಯ ವಸ್ತ್ರವನ್ನು ಧರಿಸಿ ಬಂದು ಬಿಡುತ್ತಾರೆ. ಮಹಾತ್ಮ ಗಾಂಧೀಜಿಯು ಅಸ್ಪೃಶ್ಯರನ್ನು ಸಹ ಮುಕ್ತಗೊಳಿಸಿದರು. ಜೊತೆಯಲ್ಲಿಯೇ ತಿನ್ನುತ್ತಾರೆ. ಈ ತಂದೆಯಂತೂ ಯಾವುದಕ್ಕೂ ನಿರಾಕರಿಸುವುದಿಲ್ಲ. ಇವರ ಉದ್ಧಾರವನ್ನು ಸಹ ಮಾಡಲೇಬೇಕಾಗಿದೆ. ಅವರ ಕೆಲಸದ ಜೊತೆಗೆ ನಮಗೆ ಯಾವುದೇ ಸಂಬಂಧವಿಲ್ಲ. ಇದರಲ್ಲಿ ಎಲ್ಲವೂ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸುವುದರ ಮೇಲೆ ಆಧಾರಿತವಾಗಿದೆ. ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನಾನು ಅಚ್ಯುತನಾಗಿದ್ದೇನೆಂದು ಆತ್ಮವು ಹೇಳುತ್ತದೆ. ಅಚ್ಯುತ ಅಂದರೆ ಅಸ್ಪೃಶ್ಯ, ಅಂದರೆ ಪಾಪ ತುಂಬಿ ಅಸ್ಪೃಶ್ಯ ಆಗೈತೆ ಈಗ ಆತ್ಮ. ನೀವೀಗ ತಿಳಿದುಕೊಳ್ಳುತ್ತೀರಿ, ನಾವೇ ಸತೋಪ್ರಧಾನ ದೇವಿ ದೇವತೆಗಳಾಗಿದ್ದೆವು. ಮತ್ತು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಅಂತ್ಯದಲ್ಲಿ ಬಂದು ಪತಿತರಾಗಿದ್ದೇವೆ. ಈಗ ಪುನಃ ನಾನಾತ್ಮ ಪಾವನನಾಗಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನಿಮಗೂ ಗೊತ್ತಿದೆ, ಸಿನ್ನಲ್ಲಿ ಒಬ್ಬ ಬಿಲ್ಲನೆಯು ಬರುತ್ತಿದ್ದಳು, ಧ್ಯಾನದಲ್ಲಿ ಹೋಗುತ್ತಿದ್ದರು, ಓಡಿ ಬಂದು ಮಿಲ್ಲ ಮಾಡುತ್ತಿದ್ದಳು. ಆಗ ತಿಳಿಸಲಾಗುತ್ತಿತ್ತು, ಇವರಲ್ಲಿಯೂ ಆತ್ಮವಿದೆಯಲ್ಲವೇ. ಅಂದಾಗ ತನ್ನ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಆತ್ಮಕ್ಕೆ ಹಕ್ಕಿದೆ. ಆಗ ಅವರ ಮನೆಯವರಿಗೂ ಸಹ ಇವರಿಗೆ ಜ್ಞಾನವನ್ನು ತೆಗೆದುಕೊಳ್ಳಲು ಬಿಡಿ ಎಂದು ಹೇಳಲಾಯಿತು. ಅದಕ್ಕೆ ನಮ್ಮ ವಂಶದಲ್ಲಿ ಬಹಳ ಏರುಪೇರಾಗುವುದು ಎಂದು ಹೇಳಿದರು. ಅದಕ್ಕೆ ಹೆದರಿ ಅವರನ್ನು ಕರೆದುಕೊಂಡು ಹೋದರು. ಅಂದಾಗ ನಿಮ್ಮ ಬಳಿಯೂ ಬರುತ್ತಾರೆ. ನೀವು ಯಾರನ್ನೂ ನಿರಾಕರಿಸಲು ಸಾಧ್ಯವಿಲ್ಲ.
ಅಬಲೆಯರು, ಗಣಿಕೆಯರು, ಬಿಲ್ಲನಿಯರು, ಸಾಧು ಮೊದಲಾದವರೆಲ್ಲರ ಉದ್ಧಾರ ಮಾಡುವರೆಂದು ಗಾಯನವಿದೆ. ಸಾಧುಗಳೆಂದಿಡಿದು ಬಿಲ್ಲನಿಯವರೆಗೆ ಎಲ್ಲರ ಉದ್ಧಾರ ಮಾಡಬೇಕಾಗಿದೆ. ನೀವು ಮಕ್ಕಳು ಈಗ ಯಜ್ಞ ಸೇವೆ ಮಾಡುತ್ತೀರಿ ಅಂದಾಗ ಈ ಸೇವೆಯಿಂದ ಬಹಳ ಪ್ರಾಪ್ತಿಯಾಗುತ್ತದೆ, ಅನೇಕರ ಕಲ್ಯಾಣವಾಗುತ್ತದೆ. ದಿನ ಪ್ರತಿದಿನ ಪ್ರದರ್ಶನೆಯ ಸರ್ವೀಸಿನ ಬಹಳ ವೃದ್ಧಿಯಾಗುವುದು. ತಂದೆಯು ಬ್ಯಾಡ್ಜುಗಳನ್ನು ಸಹ ತಯಾರು ಮಾಡಿಸುತ್ತಾ ಇರುತ್ತಾರೆ. ನೀವು ಎಲ್ಲಿಯೇ ಹೋದರೂ ಇದರ ಮೇಲೆ ತಿಳಿಸಬೇಕಾಗಿದೆ. ಇವರು ತಂದೆ, ಇವರು ದಾದಾ, ಇದು ತಂದೆಯ ಆಸ್ತಿಯಾಗಿದೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿದರೆ ನೀವು ಪಾವನರಾಗಿ ಬಿಡುತ್ತೀರಿ. ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಗೀತೆಯಲ್ಲಿಯೂ ಇದೆ. ಕೇವಲ ಅದರಲ್ಲಿ ನನ್ನ ಹೆಸರನ್ನು ಆರಿಸಿ ಮಗನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಏನು ಬಾಬಾ ಏನು ಹೇಳ್ತಾ ಇದ್ದಾರೆ? ಆ ಶಾಸ್ತ್ರ, ಭಗವದ್ಗೀತೆ ಶಾಸ್ತ್ರದಲ್ಲಿ ಅದರಲ್ಲೂ ಇದೆ, ನನ್ನನ್ನು ನೆನಪು ಮಾಡಿದರೆ ನೀವು ಪಾವನ ಆಗ್ತೀರಿ ಅಂತ. ಬಟ್ ನನ್ನನ್ನು ಅಂದರೆ ಅಲ್ಲಿ ಯಾರು? ಭಗವದ್ಗೀತೆ ಭಗವಂತನು ನುಡಿಸಿದ ಗೀತೆ. ಆದರೆ ಭಗವಂತ ಯಾರು? ನಿರಾಕಾರ ಪರಮಾತ್ಮ. ಬಟ್ ಅಲ್ಲೇನು ಮಾಡಿದ್ದಾರೆ? ಕೃಷ್ಣ ನಿರಾಕಾರನ ಅರಿಯೋ ಶಕ್ತಿ ಇಲ್ಲದೆ ಶ್ರೀಕೃಷ್ಣ ಭಗವಾನ್ ವಾಚ ಅಂತ ಬರೆದ್ಬಿಟ್ರು, ಮಗನ ಹೆಸರು ಹಾಕ್ಬಿಟ್ಟಾರೆ ಅಂತ ಹೇಳ್ತಾರೆ ಬಾಬಾ. ಭಾರತವಾಸಿಗಳಿಗೂ ಸಹ ಈ ರಾಧೆ ಕೃಷ್ಣರ ನಡುವೆ ಪರಸ್ಪರ ಸಂಬಂಧವೇನೆಂದು ತಿಳಿದಿಲ್ಲ. ಅವರ ವಿವಾಹ ಮುಂತಾದವರ ಚರಿತ್ರೆಯನ್ನು ಹೇಳುವುದಿಲ್ಲ. ಇವರಿಬ್ಬರೂ ಬೇರೆ ಬೇರೆ ರಾಜಧಾನಿಯವರಾಗಿರುತ್ತಾರೆ. ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ. ಒಂದು ವೇಳೆ ಇದು ದೊಡ್ಡವರಿಗೆ ಅರ್ಥವಾದರೆ ಮತ್ತು ಶಿವಭಗವಾನ್ ವಾಚ ಎಂದು ಹೇಳಿಬಿಟ್ಟರೆ ಎಲ್ಲರೂ ಅವರನ್ನು ಓಡಿಸಿಬಿಡುವರು. ನೀವು ಇದನ್ನು ಎಲ್ಲಿಂದ ಕಲಿತಿದ್ದೀರಿ, ಅವರು ಯಾವ ಗುರುಗಳು ಎಂದು ಕೇಳುವರು. ಒಂದು ವೇಳೆ ನಮಗೆ ಬ್ರಹ್ಮಕುಮಾರ ಕುಮಾರಿಯರು ತಿಳಿಸಿದರೆಂದು ಹೇಳಿದ್ದೇ ಆದರೆ ಅವರಿಗೆ ಕೋಪ ಬಂದು ಬಿಡುವುದು. ಈ ಗುರುಗಳ ಸಿಂಹಾಸನವೇ ಕಳೆದು ಹೋಗುವುದು. ಇಂಥವರು ಅನೇಕರು ಬರುತ್ತಾರೆ, ಅಭಿಪ್ರಾಯವನ್ನು ಬರೆದುಕೊಡುತ್ತಾರೆ ಮತ್ತು ಮಾಯವಾಗಿ ಬಿಡುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ತಂದೆಯು ಮಕ್ಕಳಿಗೆ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ, ಬಹಳ ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ. ಯಾರಿಗಾದರೂ ಮಕ್ಕಳಾಗದಿದ್ದರೆ ಸಂತಾನವನ್ನು ಕರುಣಿಸಿ ಎಂದು ಭಗವಂತನಿಗೆ ಹೇಳುತ್ತಾರೆ. ಮತ್ತೆ ಮಕ್ಕಳಾದ ಮೇಲೆ ಅವರನ್ನು ಬಹಳ ಚೆನ್ನಾಗಿ ಪಾಲನೆ ಮಾಡುತ್ತಾರೆ, ಓದಿಸುತ್ತಾರೆ. ನಂತರ ದೊಡ್ಡವರಾದ ಮೇಲೆ ಈಗ ತಮ್ಮ ಉದ್ಯೋಗವನ್ನು ನೋಡಿಕೊಳ್ಳಿ ಎಂದು ಹೇಳುತ್ತಾರೆ. ತಂದೆಯು ಮಕ್ಕಳ ಪಾಲನೆಯನ್ನು ಮಾಡಿ ಅವರನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ತಂದೆಯು ಮಕ್ಕಳ ಸೇವಕನಾದರಲ್ಲವೇ? ಈ ತಂದೆಯು ಸಹ ಮಕ್ಕಳ ಸೇವೆ ಮಾಡಿ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಮಕ್ಕಳು ದೊಡ್ಡವರಾಗಿ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿದರೆ ನಾವು ವೃದ್ಧರಾದ ಮೇಲೆ ನಮ್ಮ ಸೇವೆ ಮಾಡುವರೆಂದು ಲೌಕಿಕ ತಂದೆಯು ತಿಳಿದುಕೊಳ್ಳುತ್ತಾರೆ. ಆದರೆ ಈ ತಂದೆಯಂತೂ ಫಲವನ್ನು ಅಪೇಕ್ಷಿಸುವುದಿಲ್ಲ. ಇವರು ನಿಷ್ಕಾಮ ಸೇವಾದಾರಿಯಾಗಿದ್ದಾರೆ. ಅಂದರೆ ನೋಡ್ರಿ, ಬಾಬಾ ಏನು ಹೇಳ್ತಾರೆ? ನಾವೆಲ್ಲ ಮಕ್ಕಳನ್ನ ಸಾಕ್ತೀವಲ್ಲ, ಏನು ಆಸೆ? ನಾವು ವಯಸ್ಸಾದಾಗ ಮಕ್ಕಳು ನಮ್ಮನಿಗೆ ಸಾಕ್ತಾರೆ ಅಂತ. ಆದರೆ ಇಲ್ಲಿ ಶಿವಬಾಬಾ ಏನು? ನಿಷ್ಕಾಮ ಸೇವಾದಾರಿ. ಎಲ್ಲಿಯವರೆಗೆ ಇರುತ್ತೇನೆಯೋ ಅಲ್ಲಿಯವರೆಗೆ ನಮ್ಮನ್ನು ನೋಡಿಕೊಳ್ಳುವುದು ಮಕ್ಕಳ ಕರ್ತವ್ಯವಾಗಿದೆ ಎಂದು ಲೌಕಿಕ ತಂದೆಯು ತಿಳಿದುಕೊಳ್ಳುತ್ತಾರೆ. ಈ ಕಾಮನೆಯನ್ನು ಇಟ್ಟುಕೊಳ್ಳುತ್ತಾರೆ. ಆದರೆ ಈ ಬೇಹದ್ದಿನ ತಂದೆ ಹೇಳುತ್ತಾರೆ, ನಾನು ನಿಷ್ಕಾಮ ಸೇವೆ ಮಾಡುತ್ತೇನೆ, ನಾನು ರಾಜ್ಯಭಾರ ಮಾಡುವುದಿಲ್ಲ. ನಾನು ಎಷ್ಟೊಂದು ನಿಷ್ಕಾಮಿಯಾಗಿದ್ದೇನೆ. ಅನ್ಯ ಯಾರೆಲ್ಲ ಸೇವೆ ಮಾಡುವರೋ ಅವರಿಗೆ ಅದರ ಫಲವು ಖಂಡಿತ ಸಿಗುತ್ತದೆ. ಆದರೆ ಇವರಂತೂ ಎಲ್ಲರ ತಂದೆಯಾಗಿದ್ದಾರೆ. ತಿಳಿಸುತ್ತಾರೆ, ನಾನು ನೀವು ಮಕ್ಕಳಿಗೆ ಸ್ವರ್ಗದ ರಾಜ್ಯಭಾಗ್ಯ ಕೊಡುತ್ತೇನೆ. ನೀವು ಎಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ನಾನಂತೂ ಕೇವಲ ಬ್ರಹ್ಮಾಂಡದ ಮಾಲೀಕನಾಗುತ್ತೇನೆ. ನೀವು ಸಹ ಆಗಿದ್ದೀರಿ. ಆದರೆ ನೀವು ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೀರಿ ಮತ್ತೆ ಕಳೆದುಕೊಳ್ಳುತ್ತೀರಿ. ನಾನು ರಾಜ್ಯವನ್ನು ತೆಗೆದುಕೊಳ್ಳುವುದೂ ಇಲ್ಲ. ಡ್ರಾಮಾದಲ್ಲಿ ನನ್ನದೂ ಈ ಪಾತ್ರವಿದೆ. ನೀವು ಮಕ್ಕಳು ಸುಖದ ಆಸ್ತಿಯನ್ನು ಪಡೆಯುವ ಪುರುಷಾರ್ಥ ಮಾಡುತ್ತೀರಿ. ಉಳಿದವರೆಲ್ಲರೂ ಕೇವಲ ಶಾಂತಿಯನ್ನು ಬೇಡುತ್ತಾರೆ. ಆ ಗುರುಗಳು ಸಹ ಸುಖವು ಕಾಗವಿಷ್ಟು ಸಮಾನ ಎಂದು ಹೇಳುತ್ತಾರೆ. ಆದ್ದರಿಂದ ಅವರು ಶಾಂತಿಯನ್ನೇ ಬಯಸುತ್ತಾರೆ. ಅವರು ಜ್ಞಾನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅವರಿಗೆ ಸುಖದ ಬಗ್ಗೆ ತಿಳಿದೇ ಇಲ್ಲ. ತಂದೆ ತಿಳಿಸುತ್ತಾರೆ,
ಶಾಂತಿ ಮತ್ತು ಸುಖದ ಆಸ್ತಿಯನ್ನು ಕೊಡುವವನು ನಾನೊಬ್ಬನೇ ಆಗಿದ್ದೇನೆ. ಸತ್ಯತ್ರೇತಾಯುಗದಲ್ಲಿ ಗುರುಗಳಿರುವುದಿಲ್ಲ, ಅಲ್ಲಿ ರಾವಣನೇ ಇರುವುದಿಲ್ಲ. ಇದು ಈಶ್ವರೀಯ ರಾಜ್ಯವಾಗಿದೆ. ಈ ನಾಟಕವು ಮಾಡಲ್ಪಟ್ಟಿದೆ. ಈ ಮಾತುಗಳು ಮತ್ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ. ಆದ್ದರಿಂದ ಮಕ್ಕಳು ಚೆನ್ನಾಗಿ ಧಾರಣೆ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ನೀವೀಗ ಸಂಗಮದಲ್ಲಿ ಇದ್ದೀರಿ. ನಿಮಗೆ ತಿಳಿದಿದೆ, ಹೊಸ ಪ್ರಪಂಚದ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಅಂದಾಗ ನೀವಿರುವುದೇ ಸಂಗಮದಲ್ಲಿ. ಉಳಿದವರೆಲ್ಲರೂ ಕಲಿಯುಗದಲ್ಲಿದ್ದಾರೆ. ಅವರು ಕಲ್ಪದ ಆಯುಷ್ಯನ್ನೇ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ. ಘೋರ ಅಂಧಕಾರದಲ್ಲಿದ್ದಾರೆ. ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆಂದು ಗಾಯನವಿದೆ. ಪಾಂಡವರ ವಿಜಯದ ಗಾಯನವೂ ಇದೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ನೀವು ಬ್ರಾಹ್ಮಣರಾಗಿದ್ದೀರಿ. ಯಜ್ಞವನ್ನು ಬ್ರಾಹ್ಮಣರೇ ರಚಿಸುತ್ತಾರೆ. ಇದು ಎಲ್ಲಕ್ಕಿಂತ ದೊಡ್ಡ ಬೇಹದ್ದಿನ ಈಶ್ವರೀಯ ರುದ್ರಜ್ಞಾನ ಯಜ್ಞ ಆಗಿದೆ. ಆ ಹದ್ದಿನ ಯಜ್ಞಗಳು ಅನೇಕ ಪ್ರಕಾರವಾಗಿರುತ್ತವೆ. ಈ ರುದ್ರಯಜ್ಞವು ಒಂದೇ ಬಾರಿಯಾಗುತ್ತದೆ. ಸತ್ಯ ತ್ರೇತಾಯುಗದಲ್ಲಿ ಮತ್ಯಾವುದೇ ಯಜ್ಞವಿರುವುದಿಲ್ಲ, ಏಕೆಂದರೆ ಅಲ್ಲಿ ಯಾವುದೇ ಆಪತ್ತಿನ ಮಾತಿಲ್ಲ. ಅವೆಲ್ಲವೂ ಹದ್ದಿನ ಯಜ್ಞಗಳಾಗಿವೆ. ಇದು ಬೇಹದ್ದಿನದಾಗಿದೆ. ಇದು ಬೇಹದ್ದಿನ ತಂದೆಯಿಂದ ರಚನೆಯಾಗಿರುವ ಯಜ್ಞವಾಗಿದೆ. ಇದರಲ್ಲಿ ಬೇಹದ್ದಿನ ಆಹುತಿಯಾಗಬೇಕಾಗಿದೆ. ಇನ್ನರ್ಧ ಕಲ್ಪ ಯಾವುದೇ ಯಜ್ಞವಿರುವುದಿಲ್ಲ. ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ. ರಾವಣ ರಾಜ್ಯ ಆರಂಭವಾದಾಗ ಮತ್ತೆ ಇವೆಲ್ಲವೂ ಆರಂಭವಾಗುತ್ತದೆ. ಬೇಹದ್ದಿನ ಯಜ್ಞವು ಒಂದೇ ಬಾರಿ ಆಗುತ್ತದೆ. ಇದರಲ್ಲಿ ಇಡೀ ಹಳೆಯ ಸೃಷ್ಟಿಯೇ ಸ್ವಾಹ ಆಗಿಬಿಡುತ್ತದೆ. ಇದು ಬೇಹದ್ದಿನ ರುದ್ರಜ್ಞಾನ ಯಜ್ಞ ಆಗಿದೆ. ಇದರಲ್ಲಿ ಮುಖ್ಯವಾದುದು ಜ್ಞಾನ ಮತ್ತು ಯೋಗದ ಮಾತಾಗಿದೆ. ಯೋಗ ಅರ್ಥಾತ್ ನೆನಪು. ನೆನಪು ಶಬ್ದವು ಬಹಳ ಮಧುರವಾಗಿದೆ. ಯೋಗ ಶಬ್ದವು ಸಾಮಾನ್ಯವಾಗಿ ಬಿಟ್ಟಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಯೋಗದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ನೀವು ತಿಳಿಸಬಹುದು. ಯೋಗ ಅರ್ಥಾತ್ ತಂದೆಯನ್ನು ನೆನಪು ಮಾಡುವುದಾಗಿದೆ. ಬಾಬಾ, ತಾವಂತೂ ನಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತೀರಿ. ಆತ್ಮವು ಮಾತನಾಡುತ್ತದೆ. ಬಾಬಾ, ತಾವು ಪುನಃ ಬಂದಿದ್ದೀರಿ. ನಾವಂತೂ ತಮ್ಮನ್ನು ಮರೆತು ಹೋಗಿದ್ದೆವು. ತಾವು ನಮಗೆ ರಾಜ್ಯಭಾಗ್ಯವನ್ನು ಕೊಟ್ಟಿದ್ದೀರಿ. ಈಗ ಪುನಃ ಬಂದು ಮಿಲ್ಲ ಮಾಡುತ್ತೀರಿ. ನಾವು ತಮ್ಮ ಶ್ರೀಮತದಂತೆ ಖಂಡಿತ ನಡೆಯುತ್ತೇವೆ. ಈಗ ತನ್ನ ಜೊತೆ ತಾನು ಮಾತನಾಡಿಕೊಳ್ಳಬೇಕಾಗಿದೆ. ಬಾಬಾ, ತಾವಂತೂ ನಮಗೆ ಬಹಳ ಒಳ್ಳೆಯ ಮಾರ್ಗವನ್ನು ತಿಳಿಸುತ್ತೀರಿ. ನಾವು ಕಲ್ಪಕಲ್ಪವೂ ಮರೆತು ಹೋಗುತ್ತೇವೆ. ಈಗ ತಂದೆಯು ಮತ್ತೆ ನಮ್ಮನ್ನು ಸ್ಮೃತಿ ಸ್ವರೂಪರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಈಗ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ನೆನಪಿನಿಂದಲೇ ಆಸ್ತಿ ಸಿಗುವುದು. ನಾನು ಯಾವಾಗ ಸಮ್ಮುಖದಲ್ಲಿ ಬರುತ್ತೇನೆ ಆಗ ನಾನು ತಿಳಿಸುತ್ತೇನೆ. ಅಲ್ಲಿಯವರೆಗೂ ನೀವು ದುಃಖಾರ್ಥ ಸುಖಕರ್ತನಾಗಿದ್ದೀರೆಂದು ಹಾಡುತ್ತಿರುತ್ತೀರಿ, ಮಹಿಮೆ ಮಾಡುತ್ತಾರೆ. ಆದರೆ ಆತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ಅರಿತುಕೊಂಡಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ. ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಅವಿನಾಶಿ ಪಾತ್ರವು ನಿಗದಿಯಾಗಿದೆ. ಅಂದರೆ ಆತ್ಮ ಎಷ್ಟೈತೆ? ಅಣು ಪರಮಾಣುವಿನಷ್ಟು ಚಿಕ್ಕ ಬಿಂದು. ಇದರಲ್ಲಿ 5000 ವರ್ಷದ ಪಾತ್ರ ರೆಕಾರ್ಡ್ ಆಗ್ತದೆ. ಇದನ್ನು ಸಹ ತಂದೆಯು ತಿಳಿಸುತ್ತಾರೆ. ಅವರಿಗೆ ಪರಮಪಿತ ಪರಮಾತ್ಮ ಅರ್ಥಾತ್ ಪರಮ ಆತ್ಮನೆಂದು ಹೇಳಲಾಗುತ್ತದೆ. ಆದರೆ ಅವರು ಕೋಟಿ ಸೂರ್ಯನಷ್ಟು ತೇಜೋಮಯನಾಗಿಲ್ಲ. ಶಾಸ್ತ್ರದಲ್ಲಿ ಏನು ಬರ್ತಾರೆ? ಕೋಟಿ ಸೂರ್ಯ ತಮೋಪ್ರಭ ಅಂತ ಬರ್ತಾರೆ. ಅಂದರೆ ಕೋಟಿ ಸೂರ್ಯರಷ್ಟು ಪ್ರಕಾಶವುಳ್ಳವನು ಪರಮಾತ್ಮ ಅಂತ ಬರ್ತಿದ್ದಾರೆ. ಅದು ತಪ್ಪು ಅಂತ ಹೇಳ್ತಾರೆ ಬಾಬಾ. ಆತ್ಮ ಎಷ್ಟಿದೆಯೋ ಪರಮಾತ್ಮನು ರೂಪದಲ್ಲಿ ಆ ಗಾತ್ರದಲ್ಲಿ ಅಷ್ಟೇ, ಆದರೆ ಗುಣಗಳಲ್ಲಿ ಸಾಗರ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಾನು ಶಿಕ್ಷಕನ ತರಹ ನಿಮಗೆ ಓದಿಸುತ್ತಾ ಇರುತ್ತೇನೆ. ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ. ಈ ತರಗತಿಯನ್ನು ನೋಡಿ, ಎಷ್ಟೋ ಅದ್ಭುತವಾಗಿದೆ. ಇದರಲ್ಲಿ ಯಾರ್ಯಾರು ಓದುತ್ತಾರೆ? ಅಬಲೆಯರು, ಕುಬ್ಜೆಯರು, ಸಾಧುಗಳು ಸಹ ಒಂದು ದಿನ ಬಂದು ಕುಳಿತುಕೊಳ್ಳುತ್ತಾರೆ. ಚಿಕ್ಕ ಮಕ್ಕಳು, ವೃದ್ಧರು ಎಲ್ಲರೂ ಕುಳಿತುಕೊಳ್ಳುತ್ತಾರೆ. ಇಂಥ ಶಾಲೆಯನ್ನು ಎಂದಾದರೂ ನೋಡಿದ್ದೀರಾ? ಇಲ್ಲಿ ನೆನಪಿನ ಪರಿಶ್ರಮವಿದೆ. ಈ ನೆನಪು ಸಮಯ ತೆಗೆದುಕೊಳ್ಳುತ್ತದೆ. ನೆನಪಿನ ಪುರುಷಾರ್ಥ ಮಾಡುವುದು ಸಹ ಜ್ಞಾನವಲ್ಲವೇ? ನೆನಪಿಗಾಗಿಯೂ ಜ್ಞಾನ ಬೇಕಾಗಿದೆ. ಚಕ್ರದ ಬಗ್ಗೆ ತಿಳಿಸುವುದಕ್ಕೂ ಜ್ಞಾನ ಬೇಕಾಗಿದೆ.
ಇದಕ್ಕೆ ಸತ್ಯವಾದ ಪ್ರಾಕೃತಿಕ ಚಿಕಿತ್ಸೆ ಎಂದು ಹೇಳಲಾಗುತ್ತದೆ. ನಿಮ್ಮ ಆತ್ಮವು ಸಂಪೂರ್ಣ ಪವಿತ್ರವಾಗಿ ಬಿಡುತ್ತದೆ. ಅಲ್ಲಿ ಶರೀರದ ಚಿಕಿತ್ಸೆಯಾಗುತ್ತದೆ. ಇದು ಆತ್ಮಿಕ ಚಿಕಿತ್ಸೆಯಾಗಿದೆ. ಆತ್ಮನಲ್ಲಿಯೇ ತುಕ್ಕು ಬೀಳುತ್ತದೆ. ಸತ್ಯ ಚಿನ್ನವಾಗಿದ್ದರೆ ಅಪ್ಪಟ ಆಭರಣಗಳೇ ತಯಾರಾಗುತ್ತವೆ. ಈಗ ಇಲ್ಲಿ ಮಕ್ಕಳಿಗೆ ತಿಳಿದಿದೆ. ಶಿವ ತಂದೆಯು ಸಮ್ಮುಖದಲ್ಲಿ ಬಂದಿದ್ದಾರೆ. ಮಕ್ಕಳು ತಂದೆಯನ್ನು ಖಂಡಿತ ನೆನಪು ಮಾಡಬೇಕಾಗಿದೆ. ನಾವೀಗ ಹಿಂತಿರುಗಿ ಹೋಗಬೇಕಾಗಿದೆ. ಈ ದಡದಿಂದ ಆ ದಡವನ್ನು ಸೇರಬೇಕಾಗಿದೆ. ತಂದೆ ಆಸ್ತಿ ಮತ್ತು ಮನೆಯನ್ನು ನೆನಪು ಮಾಡಿ. ಅದು ಮಧುರ ಶಾಂತಿಯ ಧಾಮವಾಗಿದೆ. ಅಶಾಂತಿಯಿಂದ ದುಃಖವಾಗುತ್ತದೆ, ಶಾಂತಿಯಿಂದ ಸುಖ ಸಿಗುತ್ತದೆ. ಸತ್ಯಯುಗದಲ್ಲಿ ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಇರುತ್ತದೆ. ಅಲ್ಲಿ ಜಗಳ ಕಲಹದ ಮಾತೇ ಇರುವುದಿಲ್ಲ. ಮಕ್ಕಳಿಗೆ ಇದೇ ಚಿಂತೆ ಇರಲಿ. ನಾವು ಸತೋಪ್ರಧಾನ ಸತ್ಯ ಚಿನ್ನವಾಗಬೇಕಾಗಿದೆ. ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ. ಈ ಆತ್ಮಿಕ ಭೋಜನವು ನಿಮಗೆ ಸಿಗುತ್ತಿದೆ. ಅದನ್ನು ಮತ್ತೆ ಮೆಲುಕು ಹಾಕಬೇಕು. ಇಂದು ಯಾವ ಯಾವ ಮುಖ್ಯ ಮಾತುಗಳನ್ನು ಕೇಳಿದ್ದೇನೆ ಎಂದು ಇದನ್ನು ಸಹ ತಿಳಿಸಿದ್ದೇವೆ. 2 ಯಾತ್ರೆಗಳಿವೆ, ಒಂದು ಆತ್ಮಿಕ, ಇನ್ನೊಂದು ಶಾರೀರಿಕ. ಈ ಆತ್ಮಿಕ ಯಾತ್ರೆಯು ಕೆಲಸಕ್ಕೆ ಬರುವುದು. ಭಗವಾನ್ ವಾಚ ಮನ್ಮನಾಭವ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಈ ವಿನಾಶವು ಸಹ ಶುಭ ಕಾರ್ಯಕ್ಕಾಗಿ ಆಗಲಿದೆ. ಆದ್ದರಿಂದ ಹೆದರಬಾರದು. ಅಂದರೆ ನಾವು ಸುಖ ಬೇಕು ಅಂತ ಇದ್ದೀವಿ. ಈ ಪಾಪ ತುಂಬಿದ ಜಗತ್ತಿನಾಗ ಸುಖ ಎಲ್ಲಿಂದ ಬರುತ್ತೆ? ಎಲ್ಲವೂ ದುಃಖ ಕೊಡ್ತಾ ಇದ್ದಾವೆ. ಪಂಚತತ್ವಗಳು, ಆತ್ಮಗಳು ಒಬ್ರಿಗೊಬ್ರು ದುಃಖ ಕೊಡ್ತಾ ಇದ್ದಾರೆ. ಇಲ್ಲಿ ಸುಖ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದೆಲ್ಲ ವಿನಾಶ ಮಾಡಿದರೆ ಸುಖ, ದೈವಶಕ್ತಿ ತುಂಬಿದ ಜಗತ್ತು ಸ್ಥಾಪನೆ ಆಗ್ತೈತೆ. ಹಳೆ ಮನೆ ಸೋರ್ತತಂದರೆ ಏನು ಮಾಡ್ತೀವಿ? ಬೆಳೆಸ್ತೀವಿ. ಅದರಂತೆ ಈ ವಿನಾಶವು ಸಹ ಶುಭ ಅಂತ ಹೇಳ್ತಾರೆ ಬಾಬಾ. ಕಲ್ಯಾಣಕಾರಿ ತಂದೆಯು ಸದಾ ಕಲ್ಯಾಣದ ಕಾರ್ಯವನ್ನೇ ಮಾಡಿಸುತ್ತಾರೆ. ನೋಡ್ರಿ, ಈಗ ವಿನಾಶದ ಟೈಮ್ನಾಗ ಸಾಯ್ತಿರ್ತಾರೆ, ಚೀರ್ತಿರ್ತಾರೆ, ಕೂಗ್ತಿರ್ತಾರೆ, ಹೌದಾ? ಆದರೆ ಇದರಲ್ಲೂ ಕಲ್ಯಾಣ ಇರ್ತದೆ. ಏನು? ಆತ್ಮಗಳು ಪಾಪ ಮಾಡ್ತಾವಲ್ಲ, ಆ ದುಃಖದ ಏನು ದುಃಖ ಅನುಭವಿಸ್ತವೋ ಆಗ ಅದಕ್ಕೆ ರಿಯಲೈಸ್ ಆಗ್ತದೆ, ನಾನು ಇನ್ನೊಂದು ಸಲ ಯಾರಿಗೂ ದುಃಖ ಕೊಡಬಾರ್ದು, ನಾನು ಪಾಪ ಮಾಡಬಾರ್ದು ಅನ್ನೋದು ರಿಯಲೈಸ್ ಆಗುತ್ತೆ. ಅದು ಕೂಡ ಕಲ್ಯಾಣನೇ. ಈ ಸ್ಮೃತಿಯಿಂದ ಸದಾ ಖುಷಿಯಲ್ಲಿ ಇರಬೇಕಾಗಿದೆ. ಸದಾ ಒಂದೇ ಚಿಂತೆ ಇರಲಿ. ಸತೋಪ್ರಧಾನ ಸತ್ಯ ಚಿನ್ನವಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಯಾವ ಆತ್ಮಿಕ ಭೋಜನ ಸಿಗುತ್ತದೆಯೋ ಅದನ್ನು ಮೆಲುಕು ಹಾಕಬೇಕಾಗಿದೆ. ವರದಾನ. ಬಾಬಾ ಏನಂದ್ರೆ ಆತ್ಮಿಕ ಭೋಜನ ಅದನ್ನು ಮೆಲುಕು ಹಾಕಬೇಕು. ಅಂದ್ರೇನು? ಒಂದು ಕಿವಿಲಿ ಕೇಳಿ ಇನ್ನೊಂದು ಕಿವಿಲಿ ಬಿಡೋದಲ್ಲ. ಅದು ವಿಚಾರ ಸಾಗರ ಮಂಥನ ಮಾಡಿದಂತೆಲ್ಲ ಆ ಜ್ಞಾನ ಬುದ್ಧಿಯಲ್ಲಿ ಕೂಡಬೇಕು. ಯಾವಾಗ ಮಾಯೆ ಬಂತು ಅಂದರೆ ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ಆ ಜ್ಞಾನ ನಮ್ಮಲ್ಲಿ ಇಮರ್ಜ್ ಆಗಬೇಕು. ಎಲ್ಲ ಮುರಳಿ ಕೇಳ್ತೀವಿ, ಎಲ್ಲ ಮಾಡ್ತೀವಿ. ಏನಾದರೂ ಪರಿಸ್ಥಿತಿಗಳು ಬಂದಾಗ ಅದು ನೆನಪಾಗಲ್ಲ, ಅದ್ರ ಉಪಯೋಗ ಆಗಲ್ಲ ಅಂದರೆ ನಾವು ಕೇಳಿ ಸಾರ್ಥಕ ಇರಲ್ಲ. ಅಂದ್ರೇನು? ಈಗ ಯಾರ ಜೊತೆಗೂ ಕ್ರೋಧ ಸಮಸ್ಯೆ ಮಾತು ಬಂತು, ನಾವೆಲ್ಲ ಅವರೇನೋ ಅಂದರು, ಎಲ್ಲ ಜಗಳ ಆಡಿ ಎಲ್ಲ ಆದಮೇಲೆ ಅಯ್ಯೋ ಬಾಬಾ ಹೇಳಿದ್ರು ನಾನು ಹಿಂಗೆ ಮಾಡಿದ್ನಲ್ಲ ಅಂತ ಆಮೇಲೆ ನೆನೆಸ್ಕೊಳ್ಳೋದಲ್ಲ. ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ನೆನಪಾಗಿ ನಾವು ಮಾಯ ಮೇಲೆ ವಿಜಯ ಪಡಿಬೇಕಂದ್ರೆ ಬುದ್ಧಿಯಲ್ಲಿ ಜ್ಞಾನ ಸ್ಟಾಕ್ ಇರಬೇಕು. ಆ ಸ್ಟಾಕ್ ಇರಬೇಕು ಅಂದರೆ ಏನು ಮಾಡಬೇಕು? ವಿಚಾರ ಸಾಗರ ಮಂಥನ ಮೆಲುಕು ಹಾಕುತ್ತಾ ಇರಬೇಕು ಅಂತಾರೆ ಬಾಬಾ. ವರದಾನ. ತಮ್ಮನ್ನು ಜವಾಬ್ದಾರನೆಂದು ತಿಳಿದು ಪ್ರತಿ ಕರ್ಮವನ್ನು ಯಥಾರ್ಥ ವಿಧಿಯಿಂದ ಮಾಡುವಂಥ ಸಂಪೂರ್ಣ ಸಿದ್ಧಿ ಸ್ವರೂಪ ಭವ. ಈ ಸಮಯದಲ್ಲಿ ತಾವು ಸಂಗಮಯುಗದ ಶ್ರೇಷ್ಠಾತ್ಮರುಗಳ ಪ್ರತಿ ಶ್ರೇಷ್ಠ ಕರ್ಮವು ಇಡೀ ಕಲ್ಪಕ್ಕಾಗಿ
ವಿಧಾನವಾಗುತ್ತಿದೆ. ಅಂದ ಮೇಲೆ ಪ್ರತಿ ಕರ್ಮದಲ್ಲಿ ತಮ್ಮನ್ನು ವಿಧಾನದ ರಚಯಿತನೆಂದು ತಿಳಿದುಕೊಂಡು ಮಾಡಿರಿ. ಇದರಿಂದ ಸ್ವತಃವಾಗಿಯೇ ಹುಡುಗಾಟಿಕೆಯು ಸಮಾಪ್ತಿಯಾಗುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇಡೀ ವಿಶ್ವದಲ್ಲಿ ಎಲ್ಲರಿಗೆ ವಿಧಿ ವಿಧಾನ ಎಲ್ಲದು ಈ ಸೃಷ್ಟಿಯಲ್ಲಿ ವಿಧಾನ ಎಲ್ಲದನ್ನ ಜಾರಿಗೆ ತರೋರು ಯಾರು? ನೀವು ಸಂಗಮಯುಗಿ ಬ್ರಾಹ್ಮಣರು ಅಂತ ಬಾಬಾ ಹೇಳ್ತಾರೆ. ಅಂದರೆ ವಿಶ್ವದ ಆಧಾರ ಮೂರ್ತಿ ಉದ್ಧಾರ ಮೂರ್ತಿಗಳು ನೀವು. ಅಂದರೆ ಎಷ್ಟು ಜವಾಬ್ದಾರಿ ಇರಬೇಕು ನಿಮ್ಮ ತಲೆ ಮೇಲೆ ಅಂತ ಹೇಳ್ತಾರೆ ಬಾಬಾ. ಈಗ ನೋಡ್ರಿ, ಮನೆ ಯಜಮಾನ್ರಿಗೆ 5 ಆಯಿತು 4 ಆಯಿತು ಅಂದರೆ ಅವ್ರಿಗೆ ನಿದ್ದೆನೇ ಬರಲ್ಲ. ಯಾಕಂದ್ರೆ ಜವಾಬ್ದಾರಿಗಳು ಬಹಳ ಇರ್ತತೆ. ಹುಡುಗರು ಎಚ್ಚರಿಲ್ದಂಗೆ ಮಲಗ್ತಾರೆ, ಆದರೆ ಯಜಮಾನ್ರು ಮಲಗಲ್ಲ, ಬೇಗ ಎದ್ಬಿಡ್ತಾರೆ. ಯಾಕೆ? ಜವಾಬ್ದಾರಿ ಇರ್ತದೆ. ಇಲ್ಲಿ ಕೂಡ ನಮ್ಮದೇನು, ಇಡೀ ವಿಶ್ವದ ಜವಾಬ್ದಾರಿ ನಮ್ಮ ತಲೆ ಮೇಲಿದೆ. ಅದೆಲ್ಲ ನಾವು ಈ ಜವಾಬ್ದಾರಿನ ತಿಳ್ಕೊಂಡ್ರೆ ಹುಡುಗಾಟಿಕೆ ಸಮಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಸಂಗಮಯುಗದಲ್ಲಿ ನಾವು ವಿಧಾನದ ರಚಯಿತ ಜವಾಬ್ದಾರ ಆತ್ಮರಾಗಿದ್ದೇವೆ ಎಂಬ ಈ ನಶೆಯಿಂದ ಪ್ರತಿಯೊಂದು ಕರ್ಮವನ್ನು ಮಾಡುತ್ತೀರಿ ಎಂದರೆ ಅವಶ್ಯವಾಗಿ ಯಥಾರ್ಥ ವಿಧಿಯಿಂದ ಮಾಡಿರುವಂಥ ಕರ್ಮದ ಸಂಪೂರ್ಣ ಸಿದ್ಧಿಯು ಪ್ರಾಪ್ತಿಯಾಗುತ್ತದೆ. ನೋಡ್ರಿ, ನಾವಿಲ್ಲಿ ಅಮೃತ ವೇಳೆ ಯೋಗ ಮಾಡಿದ್ವಿ. ಅಲ್ಲಿ ಭಕ್ತರನ್ನು ಬೆಳಗ್ಗೆ ಎದ್ದು ಪೂಜೆ ಜಪ ತಪ ಅಂತ ಮಾಡ್ತಾರೆ. ಹೌದಾ? ನಾವು ಇಲ್ಲಿ ಮುರಳಿ ಜ್ಞಾನ ಕೇಳ್ತಾ ಇದ್ವಿ, ಅವರು ಪುರಾಣಗಳು ಶಾಸ್ತ್ರಗಳು ಓದೋದು ಪುರಾಣ ಕೇಳೋದು ಮಾಡ್ತಾರೆ. ಹೌದಾ? ಹೀಗೆ ನಾವು ಮಾಡಿದುವೆ ಅಲ್ಲಿ ಏನಾಗಿ ವಿಧಿವಿಧಾನಗಳಾಗಿ ಬರ್ತವೆ. ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆದ್ರೆ, ಒಳ್ಳೆಯ ಮಾರ್ಗದ ತೋರಿಸ್ಕೊಟ್ರೆ ಅದು ಇಡೀ ಕಲ್ಪದಲ್ಲೇ ಸಿದ್ಧಿ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: ಸರ್ವಶಕ್ತಿವಂತ ತಂದೆಯು ಜೊತೆ ಇದ್ದಾರೆಂದರೆ ಮಾಯೆಯು ಕಾಗದ ಹುಲಿಯಾಗಿ ಬಿಡುತ್ತದೆ. ಅಂದರೆ ಬಾಬನ ಜೊತೆ ಇತ್ತು ಅಂದರೆ ನಾವು ಎಂಥ ಮಾಯೆ ಇರಲಿ ಅದ್ರ ಮೇಲೆ ವಿಜಯ ಪಡಿತೀವಿ. ಅವ್ಯಕ್ತ ಸೂಚನೆಗಳು: ಸದಾ ಜೀವನ್ಮುಕ್ತರಾಗಲು ಸಹಜ ಸಾಧನ ನಾನು ಮತ್ತು ನನ್ನ ಬಾಬಾ. ಏಕೆಂದರೆ ನನ್ನದು ಎನ್ನುವುದೇ ಬಂಧನವಾಗಿದೆ. ಯಾವಾಗ ನನ್ನದು ಎನ್ನುವುದು ನನ್ನ ಬಾಬಾ ಆಗಿಬಿಡುತ್ತದೆ ಎಂದರೆ ಇತರ ಎಲ್ಲ ನನ್ನದು ಮುಗಿದು ಹೋಗುತ್ತದೆ. ಎಲ್ಲಿ ನನ್ನದು ಅಂತ್ಯವಾದಾಗ ಬಂಧನ ಮುಕ್ತರಾದಂತೆ. ಆದ್ದರಿಂದ ಇದು ನೆನಪಿರಲಿ, ನಾವು ಬ್ರಾಹ್ಮಣ ಜೀವನ್ಮುಕ್ತ ಆತ್ಮಗಳಾಗಿದ್ದೇವೆ. ಏನು ಹೇಳಿದರು ಬಾಬಾ? ನನ್ನದು ಅಂದಾಗ ಬಂಧನ ಆಗ್ತದೆ ಅಂತ ಹೇಳಿದರು. ನನ್ನ ಮನೆ, ನನ್ನ ಸಂಸಾರ, ನನ್ನ ವಸ್ತು ಇದೇನು ಬಂಧನ ಮಾಡುತ್ತೆ ನನ್ನದು ಅಂದಾಗ. ಬಾಬಾ, ಇದು ನಿನ್ನ ಮನೆ, ಇದೆ ಎಲ್ಲರೂ ನಿನ್ನ ಮಕ್ಕಳು, ಎಲ್ಲ ಕಡೆ ನೀನು ಇರೋಕ್ಕಾಗಲ್ಲ ಅಂತ ನನ್ನ ಇಲ್ಲಿ ಟ್ರಸ್ಟಿಯಾಗಿ ಇಟ್ಟಿದ್ದೀಯ. ನಾನೀಗ ನಿನ್ನ ನೆನಪು ಮಾಡಬೇಕು. ನಿನ್ನ ಜವಾಬ್ದಾರಿ ಎಲ್ಲ ನಿಂದೆ, ನೀನು ನೋಡ್ಕ್ಯ. ಈ ಥರ ಬಾಬಾಗೆ ಒಪ್ಪಿಸ್ಬೇಕು. ಆದರೆ ಬಾಬಾ ನೋಡ್ಕೊತಾರೆ. ಯಾವಾಗ ನೋಡ್ಕೊತಾರೆ? ಎಷ್ಟೆಷ್ಟು ಬಾಬಾ ನಾವು ನೋಡ್ತೀವೋ ಅಷ್ಟಷ್ಟು ಬಾಬಾ ನಮ್ಮ ಎಲ್ಲ ಜವಾಬ್ದಾರಿನೂ ತಾವೇ ತಗೊತಾರೆ. ಈ ಥರ ನನ್ನದು ಅನ್ನೋದನ್ನ ನನ್ನ ಬಾಬಾ ಅಂತ ಎಲ್ಲದು ಬಾಬಾಗ ಜವಾಬ್ದಾರಿ ಕೊಡ್ರಿ. ಇದೇ ಜೀವನ್ಮುಕ್ತಿ ಆತ್ಮಗಳ ಲಕ್ಷಣ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.